ನೀವು ಹೇಳ್ತಾ ಇದ್ರಿ ಸರ್, ಅಂದರೆ ಸ್ಪೆಷಲಿ ವುಮೆನ್ನಿಗೆ 30 ಇಯರ್ಸ್ ಆದಮೇಲೆ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ, ಮಸಲ್ ಲಾಸ್ ಆಗ್ತಾ ಇರುತ್ತೆ ಅಂತ ಹೇಳಿ. ಕೆಲವರು ಏನು ಅನ್ಕೊಂತಾರೆ, ಮನೆಯಲ್ಲಿ ಕೆಲಸ ಮಾಡೋದೇ ಸಾಕು ಹೆಣ್ಮಕ್ಳು, ಪಾತ್ರೆ ತೊಳೆದು ಬಟ್ಟೆ ಒಗೆದು ನೆಲ ಒರೆಸಿ ಇಷ್ಟೇ ಸಾಕು, ಇನ್ನು ಹೋಗಿ ವೆಯ್ಟ್ ಲಿಫ್ಟ್ ಮಾಡೋವಂಥದ್ದು ಏನಿದೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡೋವಂಥದ್ದು ಏನಿದೆ ಅಂತ ಅನ್ಕೊಂತಿರ್ತಾರೆ. ಅದು ರೆಸಿಸ್ಟೆಂಟ್ ಟ್ರೈನಿಂಗ್ ಅನ್ನೋದೇ ತುಂಬ ಡಿಫರ್ ಆಗುತ್ತೆ. ಇವಾಗ ಉದಾಹರಣೆಗೆ ನಾನು ಒಂದು ಬೈಸೆಪ್ಸ್ ವರ್ಕೌಟ್ ಮಾಡ್ತೀನಿ ಅಥವಾ ಶೋಲ್ಡ್ರಿಗೆ ವರ್ಕೌಟ್ ಮಾಡ್ತೀನಿ ಅಥವಾ ಚೆಸ್ಟ್ ಬ್ಯಾಕ್ ಅಂದಾಗ ಆ ಟಾರ್ಗೆಟೆಡ್ ಮಸಲ್ಸ್ಗೆ ನಾವು ಪರ್ಟಿಕ್ಯುಲರ್ ವರ್ಕ್ ಮಾಡಬೇಕಾಗತ್ತೆ. ಪಾತ್ರೆ ತೊಳೆಯೋದ್ರಿಂದ ಎತ್ತೋದು ಏನೋ ಅದು ದಟ್ಸ್ ಎವ್ರಿಡೇ ಆ್ಯಕ್ಟಿವಿಟಿ. ಅದು ನಾವು ದಿನನಿತ್ಯ ನಾವು ಎಲ್ಲರೂ ಮಾಡ್ತೀವಿ. ಅದಲ್ಲದೆ ಸ್ಪೆಸಿಫಿಕ್ ಆಗಿ ಇದೆಲ್ಲ ಕೆಲವು ಮಾಂಸಖಂಡಗಳು ನಮ್ಗೆ ಬೇಕಾಗುತ್ತೆ. ಇವಾಗ ವಯಸ್ಸಾಗ್ತಾ ಇದ್ದಾಗ ನಾವು ಚೇರಿಂದ ಕುತ್ಕೊಬೇಕು ಅಥವಾ ಬಾತ್ರೂಮಲ್ಲೋ ಕುತ್ಕೊಬೇಕು ಅಂದರೂ ನಮಗೆ ಕಾಲು, ಹಿಪ್ಪು ಎಲ್ಲ ಬೇಕಾಗುತ್ತೆ, ಸಪೋರ್ಟ್ ಬೇಕು. ಈಗ ಮಕ್ಳು ಎತ್ಕೊಬೇಕಂದ್ರೂ ಆರ್ಮ್ ಸ್ಟ್ರೆಂತು, ಕೋರ್ ಸ್ಟ್ರೆಂತ್ ಎಲ್ಲ ಬೇಕು, ಅದನ್ನೆಲ್ಲ ವರ್ಕ್ ಮಾಡಬೇಕಾಗತ್ತೆ. ಮಾಡೋದ್ರಿಂದ ನಮ್ಮ ಮುಂದಿನ ಕ್ವಾಲಿಟಿ ಲೈಫು ಚೆನ್ನಾಗಿರುತ್ತೆ, ಲೀಡ್ ಆಗುತ್ತೆ. ಓಕೆ ಸರ್, ಇನ್ನು ಜಿಮ್ಮಿಗೆ ಜಾಯ್ನ್ ಆದಾಗ ಎಲ್ರಿಗೂ ಅದೊಂದು ಬೇಸಿಕ್ಕು, ಅಂದರೆ ಹೆಂಗಾಗತ್ತೆ, ಜಿಮ್ಮಿಗೆ ಜಾಯ್ನ್ ಆಗಿಬಿಡ್ತೀವಿ, ಅಲ್ಲಿ ಏನು ಮಾಡೋದು ಗೊತ್ತಿರೋದಿಲ್ಲ. ಟ್ರೈನರ್ ಏನೋ ಹೇಳ್ತಾರೆ ಅದನ್ನು ಮಾಡ್ತಾರೆ. ಆ್ಯಂಡ್ ಟ್ರೈನರು ಕೆಲವರು ಅರ್ಧಂಬರ್ಧ ತಿಳ್ಕೊಂಡಿರೋರು ಇರ್ತಾರೆ, ಇನ್ನು ಕೆಲವರು ತುಂಬ ವೆಲ್ ಕ್ವಾಲಿಫೈಡ್ ಇರ್ತಾರೆ. ಸೊ ಜಿಮ್ಮಿಗೆ ಹೋದಾಗ ಸ್ಟಾರ್ಟಿಂಗ್ ಏನು ಮಾಡಬೇಕು ಸರ್? ಇವಾಗ ನಾನೇ ಹೊಸದಾಗಿ ನಾನು ಜಿಮ್ಮಿಗೆ ಜಾಯ್ನ್ ಆಗ್ತಾ ಇದ್ದೀನಿ ಅಂತಂದರೆ ನಾನು ಅಲ್ಲಿಗೆ ಹೋದಾಗ ನಾನು ಏನು ಮಾಡಬೇಕು ಅಂತ? ಮೊದಲೇದಾಗಿ ನೀವು ಸ್ವಂತ ಏನು ಮಾಡೋಕ್ಕೆ ಹೋಗಬೇಡಿ. ಒಂದು ಒಳ್ಳೆ ಸರ್ಟಿಫೈಡ್ ಟ್ರೈನರ್ಸ್ ಇದ್ದರೆ ಅವ್ರ ಹತ್ರ ಹೋಗಿ ನೀವು ನಿಮ್ಮ ಹೆಲ್ತ್ ಬಗ್ಗೆ ನಿಮ್ಮ ಗೋಲ್ಸ್ ಏನು ಅಂತ ಇರುತ್ತೆ. ಇವಾಗ ಪ್ರತಿಯೊಬ್ಬರದ್ದು ಫಿಟ್ನೆಸ್ ಗೋಲ್ಸ್ ಇಸ್ ವೆರಿ ಡಿಫ್ರೆಂಟ್, ಕರೆಕ್ಟ್ ಅಲ್ಲ? ನಾನು ಮಾಡೋವಂಥ ಜಿಮ್ಮೇ ಬೇರೆ, ಕೆಲವರು ಆರೋಗ್ಯ ದೃಷ್ಟಿಯಿಂದ ಮಾಡ್ತಾರೆ, ಕೆಲವರು ಸ್ಪೋರ್ಟ್ಸ್, ಕೆಲವರು ಕ್ರಿಕೆಟ್ ಆಡೋರು ಇರ್ತಾರೆ, ಬ್ಯಾಡ್ಮಿಂಟನ್, ಅವ್ರಿಗೆ ಡಿಫ್ರೆಂಟ್ ಆಗಿರುತ್ತೆ. ಕೆಲವರು ಉತ್ತಮವಾಗಿ, ಕೆಲವರು 6 ಪ್ಯಾಕ್ ಬೇಕು ಅನ್ನೋರಿಗೆ, ಮಾಡಲಿಂಗ್ ಮಾಡೋರಿಗೆ, ಕೆಲವ್ರಿಗೆ ದೇ ಹ್ಯಾವ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಗೋಲ್ಸ್, ಬಾಡಿ ಫ್ಯಾಟ್ ರಿಡ್ಯೂಸ್ ಮಾಡೋಕ್ಕೆ. ಆ ಗೋಲ್ಸ್ನ ನೀವು ತೊಗೊಂಡೋಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅದ್ರ ಮೇಲೆ ನಿಮಗೆ ವರ್ಕ್ ಮಾಡೋಕ್ಕೆ ದಿಲ್ ಹೆಲ್ಪ್ ಯು ಔಟ್. ಸೊ ಬೇಸಿಕ್ಲಿ ಜಿಮ್ ಓನರ್ಸು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಒಬ್ಬ ಜಿಮ್ಮಲ್ಲಿ ಒಬ್ಬ ಟ್ರೈನರ್ನ ಹೈರ್ ಮಾಡಬೇಕಂದ್ರೆ ಒಬ್ಬ ಸರ್ಟಿಫೈಡ್ ನಾಲೆಜಬಲ್ ಇರುವಂಥ ಒಬ್ಬ ವ್ಯಕ್ತಿ. ಆ್ಯಕ್ಚುಲಿ ನಂದು ನೆಕ್ಸ್ಟ್ ಕ್ವೆಶನ್ ಅದೇ ಇತ್ತು ಸರ್. ಅಂದರೆ ಇವಾಗ ಹೊಸದಾಗಿ ಜಿಮ್ಮಿಗೆ ಸೇರ್ಕೊಂಡವರಿಗೆ ಇವರು ಕ್ವಾಲಿಫೈಡ್ ಇದ್ದಾರೋ ಅಥವಾ ಇವರಿಗೆ ಅಷ್ಟು ನಾಲೆಡ್ಜ್ ಇದೆಯೋ ಅನ್ನೋದು ಗೊತ್ತಿರಲ್ಲ ಟ್ರೈನರ್ಸಿಗೆ. ಸೊ ಕ್ಲೈಂಟ್ಸ್ ಹೇಗೆ ಅದನ್ನು ಗುರುತಿಸೋದು ಅಂತ ಹೇಳಿ? ಇಲ್ಲ, ತುಂಬ ಇತ್ತೀಚೆಗೆ ತುಂಬ ಜಿಮ್ಮಲ್ಲೇ ಆ ಟ್ರೈನರ್ದು ಒಂದು ಸರ್ಟಿಫಿಕೇಟ್ ಹಾಕಿರ್ತಾರೆ ಬೋರ್ಡು, ಅದನ್ನು ನೀವು ಗಮನಿಸಬೇಕು. ಇಲ್ಲ ಅಂದರೆ ಕೇಳಿ ನೋಡಿ, ಪ್ರತಿಯೊಬ್ಬರಿಗೆ ಹಕ್ಕಿರುತ್ತೆ ಕೇಳೋಕ್ಕೆ. ಕೇಳಿ ನೋಡಿ ನೀವೇನು ಕ್ವಾಲಿಫಿಕೇಷನ್ ಮಾಡಿದಿರಾ, ನಿಮ್ಮದು ಕ್ವಾಲಿಫಿಕೇಷನ್ ಬೋರ್ಡ್ ಇದೆಯಾ ಅಲ್ಲಿ ಅಂತ ಚೆಕ್ ಮಾಡಿ. ಇಫ್ ಕ್ವಾಲಿಫೈಡ್, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಒಬ್ಬ ಮನುಷ್ಯನಿಗೆ, ಒಬ್ಬ ಟ್ರೈನರ್ಗೆ ಎಷ್ಟು ವರ್ಷ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಅಂದಾಗ ನಮಗೊಂದು ಭರವಸೆ ಸಿಗುತ್ತೆ. ಸೊ ಅದ್ರ ಮೇಲೆ ವಿ ಕ್ಯಾನ್ ಹೈರ್ ಎ ಟ್ರೈನರ್ ಅಂತ. ಓಕೆ ಸರ್, ಈಗ ಅದೇ ಅಂದರೆ ನಾವು ಯೂಶಲಿ ಏನು ಮಾಡ್ತೀವಿ, ಜಿಮ್ಗೆ ಹೋಗಿದ ತಕ್ಷಣ ಜಿಮ್ ಹೆಂಗಿದೆ, ಎಕ್ವಿಪ್ಮೆಂಟ್ಸ್ ಹೆಂಗಿದೆ, ಇದೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ. ಈ ಜಿಮ್ ಸೆಲೆಕ್ಷನ್ ಮಾಡ್ಕೊಳೋದು ಹೆಂಗೆ ಅಂತ ಸರ್? ಜಿಮ್ ಸೆಲೆಕ್ಷನ್ ಮಾಡೋದು ಹೆಂಗೆ ಅಂತಂದರೆ, ಫಸ್ಟು ಎಕ್ವಿಪ್ಮೆಂಟ್ಸು ಅದು ಇದೆಲ್ಲ ಬೇರೆ ವಿಚಾರ. ಒಳ್ಳೆ ನಿಮಗೆ ಟ್ರೈನರ್ ಇದ್ದಾನ ನಿಮ್ಗೆ ಗೈಡ್ ಮಾಡೋಕ್ಕೆ, ಅದು ಫಸ್ಟು ಹೈಲೈಟ್ ಮಾಡ್ಕೊಳ್ಳಿ. ಸೆಕೆಂಡು ಡೀಸೆಂಟಾಗಿ ಜಿಮ್ ಇದೆಯಾ ಅಂತ. ಜಿಮ್ ಅಂತಂದರೆ ನಿಮಗೆ ಈಗಿನ ತಕ್ಕಂತೆ ಈಗಿರುವಂಥ ಸುರಕ್ಷಿತವಾಗಿ ಸೇಫ್ಟಿ ಫೀಚರ್ಸ್ ಇರುವಂಥ ಜಿಮ್ ಇದೆಯಾ, ಅದು ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ ಸರ್, ಇನ್ನು ಎಲ್ಲರೂ ಹೇಳ್ತಾ ಇರ್ತಾರೆ, ಎಸ್ಪೆಷಲಿ ಒಂದು 8 hours 9 hours ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಅವರು ಮಸ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲೇಬೇಕು ಅಂತ. ಬಟ್ ನನಗನ್ಸುತ್ತೆ ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ರಿಗೂ ಬೇಕು. ಅವ್ರೊಬ್ಬರಿಗೆ ಅಲ್ಲ, ಎಲ್ರಿಗೂ ಬೇಕು ಫಿಸಿಕಲ್ ಆ್ಯಕ್ಟಿವಿಟೀಸ್. ನಮ್ಮ ಭಾರತ ದೇಶದಲ್ಲಿ ಆರೋಗ್ಯದ ಬಗ್ಗೆ ವೆರಿ ಲೋ, ವೆರಿ ಲೋ ಕಾಳಜಿ ವಹಿಸೋ ಜನ. ಅಂದರೆ ನೀವು ಉದಾಹರಣೆ ನಿಮ್ಗೆ ಗೊತ್ತಾಗುತ್ತೆ, ನಮ್ಮ ಭಾರತ ದೇಶದಲ್ಲಿ ಒಲಿಂಪಿಕ್ಸು ಅಥವಾ ಬೇರೆ ಸ್ಪೋರ್ಟ್ಸಲ್ಲೇ ನೀವು ಕ್ರೀಡೆಯಲ್ಲಿ ನಾವು ಯಾರು ಅಚೀವ್ಮೆಂಟ್ಸ್ ಮಾಡಿದರೆ ತುಂಬ ಕಮ್ಮಿ ಜನ. ನಮ್ಮ ಜನ ಕ್ರಿಕೆಟ್ ಅಂದರೆ ಅಂತಾರೆ, ಅದನ್ನೇ ಸ್ಪೋರ್ಟ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೂ ಮಿಗಿಲಾಗಿ ತುಂಬ ಸ್ಪೋರ್ಟ್ಸ್ ಇದೆ. ಚಿಕ್ಕ ಮಕ್ಕಳಿಗೆ ಸ್ಪೋರ್ಟ್ಸ್ನ ನೀವು ಟು ಎಂಕರೇಜ್ ಇಟ್. ಕಮಿಂಗ್ ಬ್ಯಾಕ್ ಟು ದಿ ಟಾಪಿಕ್, ನಮ್ಮ ಭಾರತ ದೇಶದಲ್ಲಿ ಇದು ಎಷ್ಟು ಹೈಯೆಸ್ಟ್ ಡಯಾಬಿಟಿಕ್ ಕಂಟ್ರಿ ಇದು, ಬಿಕಾಸ್ ಆಫ್ ನಾವು ವರ್ಕೌಟು, ಮಸಲ್ ಸ್ಟ್ರೆಂತ್ ಇಲ್ಲ, ಪಾಪ್ಯುಲೇಷನ್ ಅಷ್ಟೇ ಇದೆ. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಇಟ್ ಶುಡ್ ಬಿ ಪಾರ್ಟ್ ಆಫ್ ಲೈಫ್ ಸ್ಟೈಲ್ ಪ್ರತಿಯೊಬ್ಬರಿಗೂ. ಲೈಫ್ ಇನ್ವೆಸ್ಟ್ಮೆಂಟು, ಫಿಟ್ನೆಸ್ ಅನ್ನೋದೇ ಇನ್ವೆಸ್ಟ್ಮೆಂಟು, ಕರೆಕ್ಟ್ ಅಲ್ಲ? ನಾವೇನು ಮಾಡ್ತೀವಿ ಹೇಳಿ? ನಾವು ಇನ್ವೆಸ್ಟ್ಮೆಂಟ್ ಅಂದರೆ ನಾವು ದುಡ್ಡು ಕೂಡ ಹಾಕ್ತೀವಿ, ಇನ್ಶೂರೆನ್ಸ್ ದುಡ್ಡು ಹಾಕ್ತೀವಿ, ಅಲ್ಲೊಂದು ಸೈಟ್ ತೊಗೊಂಡೆ, ಮನೆ ತೊಗೊಂಡೆ, ಒಡವೆ ತೊಗೊಂಡೆ, ನಾಳೆ ಪಟ್ಟು ಮನುಷ್ಯನೇ ಇಲ್ಲ. ಬಿಕಾಸ್ ಈಸ್ ನಾಟ್ ಇನ್ವೆಸ್ಟೆಡ್ ಆನ್ ಎಸ್ ಹೆಲ್ತ್. ಈ ಇನ್ವೆಸ್ಟ್ಮೆಂಟ್ ಮಾಡ್ತಾ ಕೂತಿರುವಾಗ ನಮ್ಮ ಆರೋಗ್ಯದ ಬಗ್ಗೆ ಇನ್ವೆಸ್ಟೇ ಮಾಡಲ್ಲ.